ವೀಕ್ಷಕರೇ, ಇತ್ತೀಚೆಗೆ ಗೌರಿಬಿದನೂರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೂತನ ಅಧ್ಯಕ್ಷರಾಗಿ ಖ್ಯಾತ ವಕೀಲರು ಹಾಗೂ ಜನಪ್ರಿಯತೆಯನ್ನು ಪಡ್ಕೊಂಡಿರುವಂಥ ರಂಗರಾಜು ಅವರು ಈ ಒಂದು ಅಧ್ಯಕ್ಷತಾ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ಸರ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಮೊದಲನೇದಾಗಿ ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಒಂದು ಗ್ಯಾರಂಟಿ ಯೋಜನೆಗಳೇನಿದೆ ಅದರ ಅನುಷ್ಠಾನದ ಅಧ್ಯಕ್ಷರು ತಾಲೂಕು ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ತಮ್ಗೆ ಎಷ್ಟು ಸಂತೋಷ ಕೊಟ್ಟಿದೆ ಮತ್ತು ಇದು ಹೇಗೆ ಅನಿಸ್ತಿದೆ ಸರ್? ಸರ್, ಈಗ ಗ್ಯಾರಂಟಿ ಯೋಜನೆ ಅನ್ನೋದು ಏನು ಬಡವರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಈ ಒಂದು ಸ್ಕೀಮನ್ನು ತಂದಿದೆ. ಈ ಒಂದು ಸ್ಕೀಮಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದು ನನ್ನ ಒಂದು ಅದೃಷ್ಟ. ಈ ಒಂದು ನನಗೆ ಈ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ, ಅದರ ಹಿಂದೆ ನಮ್ಮ ಶಾಸಕರ ಪ್ರಯತ್ನ ತುಂಬ ಇದೆ. ಯಾಕೆಂದರೆ ಶಾಸಕರಿಗೂ ಗೊತ್ತು ನಾವೇನು ಕೆಲಸ ಮಾಡಿದ್ದೀವಿ, ಏನು ಜನರು ಬಡವ್ರ ಹತ್ರ ಏನು ಹತ್ರ ಇದ್ದೀವಿ ಎಲ್ಲ ನೋಡಿ ಅವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅದನ್ನು ನನಗಂತೂ ತುಂಬ ಸಂತೋಷಕರವಾದಂತಹ ವಿಚಾರ. ಆಮೇಲೆ ನನಗೆ ನನ್ನ ಜೊತೆಯಲ್ಲಿ ನನ್ನ ಸಹಪಾಠಿಗಳು ಏನಿದ್ದಾರೆ 12 ಜನನ ಆಯ್ಕೆ ಮಾಡಿದ್ದಾರೆ, ನನ್ನ ಸೇರಿ 12 ಜನಕ್ಕೂ ಸಹ ಸಾಮಾಜಿಕ ಕಳಕಳಿ ಇರೋವಂಥವ್ರೆ. ಅವರು ಸಹ ಏನು ಈಗ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಇವತ್ತು ಫಸ್ಟ್ ಮೀಟಿಂಗ್ ಆಯಿತು. ಆ ಫಸ್ಟ್ ಮೀಟಿಂಗಲ್ಲೇ ನನಗೆ ಎಲ್ಲ ನನ್ನ ಸದಸ್ಯರು ಏನಿದ್ದಾರೆ ಅವರು ನೋಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಒಳ್ಳೆಯ ಸದಸ್ಯರನ್ನ ನನ್ನ ಜೊತೆ ಬಿಟ್ಟಿದ್ದಾರೆ. ಆರಾಮಾಗಿ ನಾವು ನಮ್ಮ ತಾಲೂಕಿನಾದ್ಯಂತ ಏನಿದೆ, ಏನು ಯಾರಿಗೆ ಸ್ಕೀಮು ತಲುಪ್ತಾ ಇದೆ, ಯಾರಿಗೆ ತಲುಪ್ತಾ ಇಲ್ಲ ಅಂತ ಐಡೆಂಟಿಫಿಕೇಷನ್ ಮಾಡೋಕ್ಕೂ ನಾವು ಇನ್ಸ್ಟ್ರಕ್ಷನ್ಸ್ ಮಾಡಿದ್ದೀವಿ. ಮತ್ತು ಅಧಿಕಾರಿಗಳಿಗೂ ಸಹ ನಾವು ಖಡಕ್ ಸೂಚನೆ ಕೊಟ್ಟಿದ್ದೀವಿ. ಯಾವುದೇ ರೀತಿಯಾಗಿ ಈ ಒಂದು ಗ್ಯಾರಂಟಿ ಸ್ಕೀಮುಗಳನ್ನ ತಲುಪಿಸೋದ್ರಲ್ಲಿ ತಾವು ವಿಫಲರಾದರೆ ಇಮಿಡಿಯೇಟ್ ನೋಟಿಸ್ ಕೊಡ್ತೀವಿ. ಏನು ಪ್ರೊಸೀಜರ್ ಇದೆಯೋ ಅದ್ರ ಪ್ರಕಾರ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಸಹ ನಾವು ಖಡಕ್ ಸೂಚನೆ ಕೊಟ್ಟಿದ್ದೀವಿ ಇವತ್ತು. ಸರ್, ಅಂದರೆ ಮುಖ್ಯವಾಗಿ ಈಗ ಕರ್ನಾಟಕ ಸರ್ಕಾರ ಕೂಡ ಈ ಒಂದು ಗ್ಯಾರಂಟಿ ಸ್ಕೀಮ್ಸಲ್ಲಿ ಕೆಲವೊಂದು ಭಾಗ್ಯಗಳಲ್ಲಿ ಒಂದು ಸ್ವಲ್ಪ ಪರಿಷ್ಕರಣೆ ಮಾಡಬೇಕಂತ ಕೂಡ ಡಿಸಿಷನ್ ತಗೋತಾರೆ. ಮುಖ್ಯವಾಗಿ ಗೃಹ ಲಕ್ಷ್ಮಿ ಇರ್ಬೋದು, ಆಮೇಲೆ ಗೃಹ ಜ್ಯೋತಿ ಇರ್ಬೋದು, ಅವೆಲ್ಲ ಸ್ವಲ್ಪ ಪರಿಷ್ಕರಣೆ ಮಾಡಬೇಕನ್ನೋ ಒಂದು ಸೂಚನೆಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು. ಗೌರಿಬಿದನೂರು ತಾಲೂಕಲ್ಲಿ ಆ ಥರದ ಏನಾದರೂ ಈಗ ಆಲ್ರೆಡಿ ಕ್ರಮ ಕೈಗೊಳ್ತಾ ಇದ್ದಾರೆ ಹೆಂಗೆ ಅಂತ? ಇಲ್ಲ ಸರ್, ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇನಿದ್ದಾರೆ ಅವರು ಏನು ಹೇಳಿದ್ದಾರೆ ಆ ಒಂದು ಮಾನದಂಡಗಳನ್ನ ಅನುಸರಿಸಿ ನಾವು ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ ಮೊದಲು ಕರ್ನಾಟಕ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವ್ರ ಜೊತೆ ನಮ್ಮ ಒಂದು ಸಹಕಾರ ಏನು, ನಮ್ಮ ಶಾಸಕರ ಒಂದು ಅವರ ಆಸೆ ಏನಿದೆ, ಬಡವರಿಗೆ ಪ್ರತಿಯೊಂದೂ ಕರೆಕ್ಟಾಗಿ ತಲುಪಬೇಕು ಅನ್ನೋದೇನಿದೆ, ಆರ್ಥಿಕ ಸಬಲೀಕರಣಕ್ಕೋಸ್ಕರನೇ ನಮ್ಮ ಶಾಸಕರಾದ ಪುಟ್ಟಸ್ವಾಮಿಗೌಡರು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದಿರೋದು. ಅವರ ಒಂದು ಮಾರ್ಗದರ್ಶನ ಪಡ್ಕೊಂಡು ನಾವು ಕೆಲಸ ಮಾಡ್ತೀವಿ. ಅದು ಮಾನದಂಡಗಳೇನಿದೆ, ಈಗ ಸರ್ಕಾರ ಏನು ಮಾನದಂಡಗಳ ನಿಯಮಾವಳಿಗಳನ್ನ ತರುತ್ತೆ ಅದ್ರ ಪ್ರಕಾರ ನಾವು ಪ್ರಯತ್ನ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಜನರಿಗೆ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನ ತಲುಪಿಸ್ತೀವಿ ನಾವು. ಮುಖ್ಯವಾಗಿ ಈಗ ನಿಮ್ಮ ಒಂದು ಏನು ಸದಸ್ಯರಿರ್ಬೋದು ಅಥವಾ ಉಪಾಧ್ಯಕ್ಷಗಳಿರ್ಬೋದು, ಸೊ ಇವರ ಒಂದು ಟೀಮು ಮತ್ತು ಈಗ ಅದು ಆಫೀಸು ಅದು ಯಾವ ಥರ ಇದೆ ಅಂತ? ಈಗ ಸದ್ಯಕ್ಕೆ ನಮಗೆ ಆಫೀಸು ವ್ಯವಸ್ಥೆ ಇಲ್ಲ. ಆದರೂ ಸಹ ನಮಗೆ ಸಾಮರ್ಥ್ಯ ಸೌಧದಲ್ಲಿ ನಮಗೆ ಏನಿದೆ, ನಮ್ಮ ಈಗ ಫಲಾನುಭವಿಗಳು ವಂಚಿತರಾಗಿ ಯಾರಿರ್ತಾರೆ, ಏನು ಕಂಪ್ಲೇಂಟ್ಸ್ ಇದೆ ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಮರ್ಥ್ಯ ಸೌಧನ ಕೊಟ್ಟಿದ್ದಾರೆ. ಮತ್ತು ಈಗ ಒಂದು ಶಾಸಕರ ಭವನ ಏನಿದೆ ಅದನ್ನು ನಮಗೆ ಕೊಡಿ. ಯಾಕೆಂದರೆ ನಾವು 12 ಜನ ಮೆಂಬರ್ಸ್ ಇದ್ದೀವಿ. ಈಗ ಪ್ಲಸ್ ಇನ್ನೂ 3 ಆಗ್ತಾರೆ. ಈಗ 15 ಜನ ಮೆಂಬರ್ಸ್ಗೆ ಒಂದು ಒಳ್ಳೆ ಆಫೀಸ್ ಇದ್ದರೆ ಎಲ್ಲ ಪಬ್ಲಿಕ್ಸ್ಗೂ ಒಳ್ಳೆಯ ಒಂದು ಸೌಕರ್ಯ ಕೊಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಆ ಒಂದು ಆಫೀಸ್ ಮಾಡೋದಕ್ಕೂ ಏನೇನು ಅಲ್ಲಿ ಫೆಸಿಲಿಟೀಸ್ ಬೇಕು, ನಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲ ನಮಗೆ ಕೊಡಿ. ನಾವು ಬಡವರಿಗೆ ಸಹಾಯ ಮಾಡೋದಕ್ಕೆ ನಾವು ಬಂದಿದ್ದೀವಿ. ನಾವು ಪ್ರತಿ ಹಳ್ಳಿಯಲ್ಲಿ ಪ್ರತಿಯೊಬ್ಬ ಬಡವನಿಗೂ ಏನೇನು ಆಗ್ತಾಯಿದೆ, ಏನು ಅಂದರೆ ಈ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ನಾವು ಪರಿಷ್ಕರಣೆ ಮಾಡಬೇಕಂದ್ರೆ ನಮ್ಗೆ ಒಳ್ಳೆ ಆಫೀಸ್ ಕೊಡಿ ಅಂತಲೂ ನಾವು ನಮ್ಮ ಸೆಕ್ರೆಟ್ರಿ ಆದಂತಹ ಅವ್ರಿಗೆ ಸೂಚನೆ ಮಾಡಿದ್ದೀನಿ ನಾನು. ಅವರು ಸಹ ಆಯಿತು ಸರ್ ಮಾಡಿಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ನಮಗೆ ಒಳ್ಳೆ ಸೆಕ್ರೆಟ್ರಿನೂ ಇದ್ದಾರೆ ಮತ್ತು ಒಳ್ಳೆ ಸದಸ್ಯರು ಇದ್ದಾರೆ. ಅದೇ ರೀತಿಯಾಗಿ ಏನು ಸದಸ್ಯರು ನಮಗೆಲ್ಲ ಸಪೋರ್ಟ್ ಮಾಡೋದಕ್ಕೂ ನಮಗೆ ಕಾಂಗ್ರೆಸ್ ಸರ್ಕಾರದ ಒಂದು ಭಾಗ ನಾವು.
ಹಂಗಾಗಿ ಅವರು ಏನು ಭಾಗವಾದಂತಹ ನಮ್ಮ ಪುಟ್ಟಸ್ವಾಮಿಗೌಡರು ಸರ್, ನಮ್ಮ ಶಾಸಕರು ಸಹ ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ನಾವು ಒಳ್ಳೆ ಸೌಕರ್ಯ ಕೊಡೋದಕ್ಕೆ ಒಳ್ಳೆ ಒಂದು ಆಫೀಸ್ ಮಾಡಿಕೊಡಿ ಅಂತಲೂ ನಾವು ಅವ್ರಿಗೆ ಡಿಮ್ಯಾಂಡ್ ಇಟ್ಟಿದ್ದೀವಿ ನಾವು. ಹೌದು. ಸರ್, ಕೊನೆಯದಾಗಿ ಇನ್ನು ತಾಲೂಕಿನಲ್ಲಿರುವಂಥ ಜನ ತಮ್ಮ ಏನು ಗ್ಯಾರಂಟಿ ಸ್ಕೀಮ್ ಸಂಬಂಧಪಟ್ಟಂಗೆ ಸಮಸ್ಯೆಗಳನ್ನ ಮತ್ತು ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ತಮ್ಮನ್ನು ಯಾವ ಥರ ಭೇಟಿ ಮಾಡ್ಬೋದು ಅಥವಾ ತಮ್ಮ ಒಂದು ಆಫೀಸ್ ಸಿಸ್ಟಮ್ನ ಯಾವ ಥರ ತಲುಪ್ಬೋದು ಅಂತೇಳಿ ಸರ್? ಅದೇ ಸರ್, ಈಗ ಆಫೀಸ್ ಆಗೋವರೆಗೂ ಸ್ವಲ್ಪ ಸಮಸ್ಯೆ ಆಗ್ಬೋದು ಅಷ್ಟೇ. ಆದರೂ ಸಹ ನಾವು ನಮ್ಮ ಒಂದು ಸದಸ್ಯರಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಮಾಡಿದ್ದೀನಿ, ಯಾವ್ಯಾವ ಹಳ್ಳಿಯಲ್ಲಿ ಆಯಾ ಒಂದು ಏರಿಯಾ ಏನಿದೆ ಆ ಸಂಬಂಧಿತ ಏರಿಯಾಗಳಲ್ಲಿ ತಾವು ಎನ್ಕ್ವೈರಿ ಮಾಡಿ ಯಾವುದೇ ಒಂದು ಕಂಪ್ಲೇಂಟ್ ಇದ್ದರೂ ಸಹ ಏನು ನಾವು 12 ಏನು ಅಧ್ಯಕ್ಷ ಆಗಿರ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಸಹ ಏನು ಪವರ್ಸ್ ಇದೆ ಅದನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಾವು ಒಂದು ಫೋನ್ ನಂಬರ್ಸು ಕೊಡ್ತೀವಿ. ಇಷ್ಟರಲ್ಲೇ ಏನೇ ಸಮಸ್ಯೆ ಇರಲಿ ಬರಲಿ ಇಮಿಡಿಯೇಟ್ ನಾವು ಸ್ಪಂದನೆ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಎಸ್ ಸರ್, ತಮಗೆ ನಮ್ಮ ಕಡೆಯಿಂದ ಕೂಡ ಶುಭಾಶಯ. ತಮ್ಮ ಒಂದು ಕಾರ್ಯ ಇದೇ ರೀತಿ ನಡೀತಾ ಇರಲಿ, ತಮ್ಮ ಒಂದು ಕಾರ್ಯ ತುಂಬ ನಿಷ್ಪಕ್ಷಪಾತವಾಗಿ ನಡೀಲಿ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸ್ತಿದ್ದೀವಿ. ಇದು ವೀಕ್ಷಕರೇ, ರಂಗರಾಜು ಸರ್ ಅವರ ಒಂದು ಮನದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಭಾಸ್ಕರ್ ಜೊತೆ ತ್ಯಾಗರಾಜ್ ಅರಸ್, ಸ್ವಾರಸ್ಯ ನ್ಯೂಸ್, ಗೌರಿಬಿದನೂರು. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.